ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಸೊ ಇದೀಗ ಬಂದಿರುವಂತಹ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆಗೆ 12 ಮತ್ತು 13ನೇ ಕಂತಿನ ಹಣ ಇನ್ನೂವರೆಗೂ ಯಾರಿಗೆ ಬರ್ತಾ ಇಲ್ಲ ನೋಡಿ. ಸೊ ಇವರಿಗೆಲ್ಲರಿಗೂ ಕೂಡ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಫ್ರೆಶ್ ಆಗಿ ಇವತ್ತು 17ನೇ ಕಂತು 17 ಒಂದು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸೊ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಇಂದು ಸೋಮವಾರ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಯಾರಿಗೆ ಇನ್ನೂ ಕೂಡ 12ನೇ ಕಂತಿನ ಹಣ ಬರ್ತಾ ಇಲ್ಲ ನೋಡಿ, ಅಂದ್ರೆ ಬರೀ ಒಂದು 12ರಿಂದ 15% ಫಲಾನುಭವಿಗಳಿಗೆ ನಮ್ಮ ರಾಜ್ಯದಲ್ಲಿ ಬಂದಿರುವಂತದ್ದು. ಸೊ ಇನ್ನು ಉಳಿದಂತಹ 80ದಿಂದ 85% ಫಲಾನುಭವಿಗಳಿಗೆ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರಬೇಕಾಗಿರುವಂತಹ ಹಣ ಇಂದು ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದು ಬಹುಮುಖ್ಯವಾಗಿರುವಂಥದ್ದು ವೀಕ್ಷಕರೇ. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನೋಡಿ ಯಾವ್ಯಾವ ಜಿಲ್ಲೆಗಳು ಇದಾವೆ ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ, ಸೊ ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ವೀಕ್ಷಕರು, ಈಗಾಗಲೇ ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಅಂತ ಹೋಗಿ ಮುಟ್ಟಿರುವಂತದ್ದು. ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಬರೀ ಒಂದು 15% ಫಲಾನುಭವಿಗಳಿಗೆ ಮಾತ್ರ ಮುಟ್ಟಿಲ್ಲ. ಸೊ ಅದು ಬೇರೆ, ಅಂದ್ರೆ ಅದರೊಳಗೆ ಕೆಲವೊಂದಿಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳು ಕೂಡ ಹೊಂದಿದಂತವರು, ಇನ್ನು ಉಳಿದಂತಹ ಫಲಾನುಭವಿಗಳ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿಲ್ಲದಂತವರು, ಮತ್ತೆ ಏನು ಇನ್ನು ಉಳಿದಂತಹ ಒಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳು ಹೊಂದಿದ್ದಾರೆ. ಸೊ ಆದ್ರೆ ಡಾಕ್ಯುಮೆಂಟ್ಸ್ ಗಳು ಒಂದಕ್ಕೊಂದು ಲಿಂಕ್ ಇಲ್ಲ, ಕ್ಲಿಯರ್ ಇಲ್ಲ ಅನ್ನುವಂತಹ ಒಂದು ಫಲಾನುಭವಿಗಳು ಕೂಡ ಒಂದು 15% ಫಲಾನುಭವಿಗಳಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾದ್ರೆ ಅವ್ರಿಗೂ ಕೂಡ ಅಮೌಂಟ್ ಹಾಕ್ಕೊಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗ 11ನೇ ಕಂತಿನ ನಿಮಗೆ ಬಂದ್ರೆ ಮಾತ್ರ 12ನೇ ಕಂತಿನ ಬರುವಂತದ್ದು ವೀಕ್ಷಕರೇ. ಯಾಕಂದ್ರೆ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಂಡೇನೆ ಅಮೌಂಟ್ ಹಾಕ್ತಾ ಇರುವಂತದ್ದು. ಸೊ ಈಗ ಇದುವರೆಗೂ ಕೂಡ ಮತ್ತೆ ಕ್ಲಿಯರ್ ಮಾಡಿದ ತಕ್ಷಣ ಮತ್ತೆ 16,000ಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತವರು ಸಿಕ್ಕಿದ್ದಾರೆ. ಸೊ ಒಂದೇ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರಬಹುದು ವೀಕ್ಷಕರ, ಭವಿಷ್ಯ 22,000ಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳು ಒಂದೇ ದಿನದಲ್ಲಿ ಸಿಕ್ಕಿರುವಂತದ್ದು. BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇರುವಂತದ್ದು. ಸೊ ಇದೆಲ್ಲನೂ ಕೂಡ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ಬಹಳಷ್ಟು ಸೀರಿಯಸ್ ನಿಂದ ಈ ಒಂದು ರಾಜ್ಯ ಸರ್ಕಾರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದೆ. ಸೊ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತದ್ದು ಆಹಾರ ಇಲಾಖೆ, ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ ಮತ್ತು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೀಕ್ಷಕರೇ. ಬಹಳಷ್ಟು ಮುಖ್ಯವಾಗಿರುವಂತಹ ಇಲಾಖೆಗಳು ಒಂದು ಕ್ಲಿಯರಿಟಿಯನ್ನು ಕೊಡ್ತಾ ಇದೆ ಸರ್ಕಾರಕ್ಕೆ. ಸೊ ಯಾರು ಎಂತಹ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದಾರೆ, ಸೊ ಯಾರನ್ನ ರದ್ದು ಮಾಡಬೇಕು, ಯಾರ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇದಾವೆ, ಯಾರಿಗೆ ಹಣ ಹೋಗಬೇಕು ಅನ್ನುವಂಥದ್ದು. ಸೊ ಎಲ್ಲನೂ ಕೂಡ ಕ್ಲಿಯರಿಫಿಕೇಶನ್ ಮಾಡಿಕೊಂಡು ಹಣವನ್ನು ಹಾಕ್ತಾ ಇರುವಂಥದ್ದು. ಯಾರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು, ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ರು ಸಹಿತ ನಿಮಗೆ ಅಮೌಂಟ್ ಬರೋದಿಲ್ಲ ವೀಕ್ಷಕರೇ. ಸೊ ಡೈರೆಕ್ಟ್ ಆಗಿ ಈಗಾಗಲೇ ಸರ್ಕಾರವೇ ಅನೌನ್ಸ್ ಮಾಡಿರುವಂಥದ್ದು. ಈಗಾಗಲೇ CM ಅವರೇ ಸ್ವತಃ ಆಹಾರ ಇಲಾಖೆಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಯಾರು ಕ್ಲಿಯರ್ ಇಲ್ಲ ನೋಡಿ, ಸೊ BPL ರೇಷನ್ ಕಾರ್ಡ್ಗಳನ್ನು ಅದೇ ರೀತಿಯಾಗಿ APL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಒಂದು ಮಾಹಿತಿಯನ್ನು, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಖಡಕ್ ಆಗಿರುವಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಅದುವರೆಗೂ ಕೂಡ ಈಗಾಗಲೇ 12 ಲಕ್ಷ ಟಾರ್ಗೆಟ್ ಇದೆ ಅಂತೆ. ಸೊ 12 ಲಕ್ಷ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳು, APL ರೇಷನ್ ಕಾರ್ಡ್ಗಳು ರದ್ದಾಗಲಿದೆ ಅಂತೆ. ಸೊ ನೋಡೋಣ, ದಿನೇ ದಿನೇ ಹೋದಂಗೆ ಗೊತ್ತಾಗ್ತಾ ಇರುತ್ತೆ. ಸೊ ನಿಮಗೆ ಹೇಳಿರುವಂಥದ್ದು ಒಂದೇ ಒಂದು. ಸೊ ನೀವು ಪ್ರತಿ ವಾರನೂ ಕೂಡ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಒಂದು BPL ರೇಷನ್ ಕಾರ್ಡು ರದ್ದಾಗಿದೆಯಾ ಇಲ್ವಾ ಅನ್ನೋದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ರದ್ದಾಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರೋದಿಲ್ಲ. ಸೊ ಅವಾಗ ನೀವೇನಂತೀರಾ, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇಲ್ಲ, ಆದರೆ ನಿಮಗೆ ರದ್ದಾಗಿರುವಂಥದ್ದು ವಿಷಯನೇ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಕೂಡ ಅದೇ ರೀತಿಯಾಗಿ ಚೆಕ್ ಮಾಡ್ಕೋತಾ ಇರಿ. ಅಲ್ಲೇನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಇದು ಅಂತೂ ಹೇಳಿರುವಂತಹ ವಿಷಯನೇ. ಸೊ ಯಾಕಂದರೆ ಬಹಳಷ್ಟು ಜನ ಕನ್ಫ್ಯೂಷನ್ ಇರುವಂತಹ ಕಾರಣಕ್ಕಾಗಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ, ಹೌದಲ್ವಾ. ಸೊ NPCI ಕೂಡ ಬಹಳಷ್ಟು ಜನ ಮಾಡಿಸ್ಕೊಂಡಿಲ್ಲ, ಅವರು ಕೂಡ ಮಾಡಿಸ್ಕೊಳ್ಳಿ. ಡಾಕ್ಯುಮೆಂಟ್ಸು ಏನು ಬ್ಯಾಂಕ್ ಅಕೌಂಟ್ನಲ್ಲಿ ಸೊ ಯಾರು ಒಂದು ಟ್ರಾನ್ಸಾಕ್ಷನ್ ಮಾಡಿಸಿರಲ್ಲ, ಸೊ ಅವರು ಕೂಡ ಟ್ರಾನ್ಸಾಕ್ಷನ್ ಅನ್ನು ಮಾಡಿಸ್ಬೇಕಾಗತ್ತೆ. ಸೊ ಟ್ರಾನ್ಸಾಕ್ಷನ್ ಇದ್ರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ, ಅದೇ ರೀತಿಯಾಗಿ ಒಂದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರುತ್ತೆ. ಸೊ ಈಗ ನೀವು ಅನ್ಕೋಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ ವೀಕ್ಷಕರು ಒಂದು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಕೇಳಿಲಿ. ಸೊ ಈಗಾಗಲೇ KH ಮುನಿಯಪ್ಪನವರು ಈ ಒಂದು ಅಮೌಂಟ್ ಬದಲಾಗಿ ನಾವು ಈ ಒಂದು 4 ಪದಾರ್ಥಗಳನ್ನು 5 kg ಟೋಟಲ್ ಆಗಿ ಕಿಟ್ ಅನ್ನು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಮಾಧ್ಯಮದಲ್ಲಿ. ಸೊ ಮತ್ತೆ ಅದನ್ನು ಒಂದು ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು, ಮತ್ತೆ ಅಮೌಂಟೇ ಹಾಕ್ತಾ ಇದ್ದಾರಂತೆ. ಸೊ ನಿಮಗೆ ಕ್ಲಿಯರಿಟಿ ಇರಲಿ. ಈ ಒಂದು ಅನ್ನಭಾಗ್ಯದಲ್ಲಿ ಮೊದಲೇ ಅಕ್ಕಿ 5 kg ಬರ್ತಾ ಇತ್ತು, ಇನ್ನು ಉಳಿದಂಥ 5 kg ಬದಲಾಗಿ ಹಣ ಬರ್ತಾ ಇತ್ತಲ್ವಾ. ಸೊ ಅದೇ ಪ್ರೊಸೆಸಿಂಗು ಮುಂದುವರಿಯುತ್ತೆ. ಸೊ ಇದುವರೆಗೂ ಎಲ್ಲ ಕಡೆನೂ ಮಾತಾಡಿದ್ರು. ಇಲ್ಲಿ ರಾಜಸ್ಥಾನದಿಂದ ಒಂದು
ಉಪ್ಪು ಕೂಡ ತರಿಸಲಿಕ್ಕೆ ರೆಡಿ ಮಾಡಿದ್ರು, ಟನ್ ಗಟ್ಟಲೆ ಒಂದು ಟೆಂಡರ್ ಮುಖಾಂತರ ತರಲಿಕ್ಕೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಸೊ ಅದೇ ರೀತಿಯಾಗಿ ಸಕ್ಕರೆ ಎಲ್ಲ ಉಪ್ಪು ಕೂಡ ಈ ಸಕ್ಕರೆ ಮತ್ತು ಎಣ್ಣೆ ಎಲ್ಲನೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಿಗ್ತಿತ್ತು. ಸೊ ಇಲ್ಲಿಂದನೇ ರೆಡಿ ಮಾಡ್ತಾ ಇದ್ರು. ಸೊ ಆದರೆ ಅಲ್ಲಿ ಏನಾಯಿತು ಗೊತ್ತಿಲ್ಲ. ಸೊ ಈಗ ಒಂದು ಮತ್ತೆ ನಿರ್ಧಾರವನ್ನು ಚೇಂಜ್ ಮಾಡಿರುವಂಥದ್ದು ಇಲ್ಲಿ ಆಹಾರ ಇಲಾಖೆ. ಸೊ ಮತ್ತೆ ಈಗ 5 kg ಅಕ್ಕಿಯನ್ನು ಕೊಡ್ತಾರೆ, 5 kg ಬದಲಾಗಿ ಹಣನೇ ಕೊಡ್ತಾರಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ 5 kg ಅಂದರೆ 170 ರೂಪಾಯಿದಂತೆ ಅಮೌಂಟ್ ಕೊಡ್ತೇವೆ ಅಂತ ಒಂದು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರುವಂಥದ್ದು. ಸೊ ಇಲ್ಲೇ ವಿಚಾರ ಮಾಡಿ, ನೀವು 28 ರೂಪಾಯಿ kg ಅಕ್ಕಿ ಬೀಳುತ್ತೆ ಕೇಂದ್ರ ಸರ್ಕಾರದಿಂದ. ಸೊ ಒಂದು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೂಡ ತೆಗೆದುಕೊಂಡು 10 kg ಅಕ್ಕಿ ಕೊಡ್ತಾ ಇಲ್ಲ ಇವರು. ಸೊ ನೋಡಿ ನೀವು ಇಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಆಹಾರ ಸಚಿವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಎಲ್ಲ ರಾಜ್ಯಗಳಿಗೆ ನಮಗೆ ಅವಾಗ ದಾಸ್ತಾನು ಇದ್ದಿಲ್ಲ ಮೊದಲು. ಸೊ ಈಗ ದಾಸ್ತಾನು ಬಂದಿದೆ ಮತ್ತು ತರಿಸಿದ್ದೀವಿ ನಾವು, ಈಗ ನಿಮಗೆ ಬೇಕಂದ್ರೆ ತೆಗೆದುಕೊಳ್ಬಹುದು ಅಂತ ಹೇಳಿದಾಗ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿತು, ಈ ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ಪದಾರ್ಥಗಳನ್ನು ಕೊಡಲಿಕ್ಕೆ ಮುಂದಾಯಿತು. ಸೊ ಕೊನೆಗೆ ಅದು ಒಂದು ಹೇಳಿಕೆ ಕೂಡ ಫ್ಲಾಪ್ ಆಗಿ ಹೋಯಿತು. ಸೊ ಆ ಒಂದು ಹೇಳಿಕೆ ಕೂಡ ವಾಪಸ್ಸನ್ನು ತೆಗೆದುಕೊಂಡು ಈಗ ಮತ್ತೆ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಸೊ ಆದರೆ ಅಮೌಂಟ್ ಇದುವರೆಗೂ ಕೂಡ ಏಪ್ರಿಲ್ ನಂತರ ಬಂದೇ ಇಲ್ಲ. ಸೊ ಈಗ ನೋಡಿ, ಏಪ್ರಿಲ್ ಅಂದರೆ ಮೇದು ಒಂದು ಅರ್ಧ ಜನರಿಗೆ ಮಾತ್ರ ಬಂದಿರುವಂಥದ್ದು. ಮೇನು ಹಿಡಿಯಬೇಕು, ಯಾಕಂದರೆ ಭಾಳಷ್ಟು ಜನರಿಗೆ ಬಂದಿಲ್ಲ. ಸೊ ಮೇ, ಜೂನ್, ಜುಲೈ, ಆಗಸ್ಟು, ಸೊ ಇಲ್ಲಿ 4 ತಿಂಗಳ ಸುಮಾರು 4 ತಿಂಗಳ ಹಣ ಬರಬೇಕಾಗಿದೆ ಅನ್ನಭಾಗ್ಯ ಯೋಜನೆದು. ಸೊ 4 ತಿಂಗಳ ಹಣ ಬಂದರೆ ಮಾತ್ರ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಂದಂಗೆ ಆಗುತ್ತೆ. ಇಲ್ಲಪ್ಪ ಅಂದರೆ ಈಗ 5 ತಿಂಗಳು 6 ತಿಂಗಳು ಈ ರೀತಿಯಾಗಿ ಪೆಂಡಿಂಗ್ ಉಳಿತಾ ಹೋದರೆ ಸೊ ಅಮೌಂಟ್ ಒಮ್ಮೆಲೆ ಎಲ್ಲಿಂದ ಕೊಡ್ತಾರೆ ಇವರು, ಅಥವಾ ಅಮೌಂಟ್ ಕೊಡೋದೇನೆ ನಿಲ್ಲಿಸ್ಬಿಡ್ಬೋದು. ಸೊ ಈ ಸಾಧ್ಯತೆಯೂ ಕೂಡ ಇದೆ ವೀಕ್ಷಕರೇ. ಸೊ ಆದರೆ ಗೃಹಲಕ್ಷ್ಮಿ ಯೋಜನೆ ಆದರೆ ಬರ್ತಾ ಇರುತ್ತೆ. ಈಗ 11 ಮತ್ತು 12 ಹಾಗೂ 13ನೇ ಕಂತಿನ ಹಣ ಕೂಡ ಒಟ್ಟಿಗೆ ಬರ್ತಾ ಇರುವಂಥದ್ದು. ಯಾರಿಗೆ 11ನೇ ಕಂತಿನ ಹಣ ಬಂದಿಲ್ಲ, ಸೊ ಆದರೆ ಅವರು ಕ್ಲಿಯರಿಟಿ ಮಾಡ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳನ್ನ ಒಂದಕ್ಕೊಂದು ಲಿಂಕ್ ಮಾಡಿಸ್ಕೊಂಡು ಕ್ಲಿಯರಿಟಿ ಮಾಡ್ಕೋಬೇಕು. ಏನಾದರೂ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಬರ್ತಾ ಇದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಎಲ್ಲನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡಿಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಸೊ ಹಾಗಾದರೆ ವೀಕ್ಷಕರೇ, ಈ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ, ಯಾರು ಬಂದಿದೆ ನೋಡಿ. ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ನಿಮಗೆ, ಯಾರಿಗೆ ಹಣ ಬಂದಿದೆ ಸೊ ದಯವಿಟ್ಟು ಕಮೆಂಟಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಕಮೆಂಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅಮೌಂಟ್ ಬರ್ತಾ ಇದೆ ಇಲ್ವೋ, ನಿಮ್ಮ ಜಿಲ್ಲೆನೂ ಕೂಡ ಮೆನ್ಷನ್ ಮಾಡಿ. ಯಾಕಂದರೆ ನಮಗೆ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಒಂದು ಹಣ ಹೋಗ್ತಾ ಇದೆ, ಯಾರ್ಯಾರಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರಿಟಿ ಸಿಗ್ತಾ ಹೋಗುತ್ತೆ. ಸೊ ನಾವು ಕೂಡ ಇನ್ಫಾರ್ಮೇಷನ್ ತಗೊಂಡಿರ್ತೀವಿ. ಸೊ ಎಲ್ಲನೂ ಕೂಡ ಒಂದು ವೆರಿಫೈ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಬಹಳ ಮುಖ್ಯವಾಗಿರುವಂಥದ್ದು. ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಒಂದು 17 ಜಿಲ್ಲೆಗಳಿಗೆ ಇಂದು ಹಣ ಬರ್ತಾ ಇದೆ. ಸೊ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ನೋಡೋಣ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಂಟಿನ್ಯೂ ಆಗಿ ನೋಡಿ. ಇಲ್ಲಿ ನೋಡಿ, ಚಾಮರಾಜನಗರ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಸರಿ ಇದಾಗಲೇ ಹೇಳಿದ್ದೀನಿ, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ, ಕೆಲವೊಂದಿಷ್ಟು ಅಂದರೆ ಕಡಿಮೆ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಜಮಾ ಮಾಡಲಿಕ್ಕೆ ಸರ್ಕಾರ ಇನ್ನೂ ಕೂಡ ಮುಂದುವರೆದಿಲ್ಲ. ಯಾಕಂದರೆ ಸರ್ಕಾರ ಎಲ್ಲದೂ ಕೂಡ ಜಮಾ ಮಾಡ್ತಾ ಹೋದರೆ ಆಗಿಂದಾಗನೇ ಮುಗಿಯುತ್ತೆ. ಆದರೆ ಜಮಾ ಮಾಡ್ತಾ ಇಲ್ಲ, ಸ್ಪೀಡಾಗಿ ಅತಿ ಸ್ಲೋ ಆಗಿ ಜಮಾ ಮಾಡ್ತಾ ಇರುವಂಥದ್ದು. ಈಗಾಗಲೇ ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ 4,000 ರೂಪಾಯಿ ಅಮೌಂಟ್ ಬಿಟ್ಟಿದ್ರೆ ಸೊ ಬಹಳ ಒಳ್ಳೇದಾಗ್ತಾ ಇತ್ತು. ಇದು ಜನರಿಂದ ಬರ್ತಾ ಇರುವಂತಹ ಅಭಿಪ್ರಾಯ. ಯಾಕಂದರೆ ಅವ್ರಿಗೂ ಕೂಡ ಗಣಪತಿ ಹಬ್ಬ ಮಾಡಲಿಕ್ಕೆ ಒಂದು ಸ್ವಲ್ಪ ಅಮೌಂಟ್ ಆದರೆ ಬೇಕಾಗತ್ತೆ. ಸೊ ಮಕ್ಕಳಿಗೆ ಪಟಾಕ್ಸಿ ಆಗಿರಲಿ, ಅರಿಬಿ ಆಗಿರಲಿ, ಒಂದು ಗಣಪನ ತರಲಿಕ್ಕೆ ಒಂದು ಅಮೌಂಟ್ ಅವರಿಗೆ ಒಂದು ಹಂತದಲ್ಲಿ ಹೆಲ್ಪ್ ಆಗ್ತಾ ಇತ್ತು ಅಲ್ವಾ. ಸೊ ಅದು ಒಂದು ಹೆಲ್ಪ್ ಆಗ್ತಾ ಇತ್ತು. ಆದರೆ ಜನರಿಗೆ ಇನ್ನೂ ಕೂಡ ಅಮೌಂಟ್ ಹೆಚ್ಚಾಗಿ ಹೋಗ್ತಾ ಇಲ್ಲ ಅಂತ. ಸೊ ಅತಿ ಸ್ಲೋ ಆಗಿನೇ ಹೋಗ್ತಾ ಇರುವಂಥದ್ದು. ಮಾಧ್ಯಮದಲ್ಲಿ ನೋಡಿದ್ರು ಆದರೆ ಇದೇ ಒಂದು ಹೇಳಿಕೆ ಬರ್ತಾ ಇರುವಂಥದ್ದು. ಸೊ ಹಾಗಾದರೆ ನೋಡೋಣ ಇದು ಎಷ್ಟು ದಿನದ ಒಂದು ಅಮೌಂಟನ್ನು ಸ್ಪೀಡಾಗಿ ಹಾಕ್ತಾರೆ. ಈಗಾಗಲೇ ಹೇಳಿಕೆಯನ್ನು ಲಕ್ಷ್ಮೀ ಬೆಳಕರು ಕೊಟ್ಟಿದ್ದಾರೆ. ಒಂದು ಅಮೌಂಟ್ ಹಾಕ್ತಾ ಹೋದರೆ ನಾವು 15 ರಿಂದ 25 ದಿನ ಆದರೂ ಬೇಕೇ ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ 10 ಕೋಟಿ ವ್ಯವಹಾರ ಮಾಡುವಂತಹ ಒಂದು ಬ್ಯಾಂಕ್ಗಳಲ್ಲೇ ತಾಂತ್ರಿಕ ದೋಷ ಆಗುತ್ತೆ. ಆದರೆ ನಾವು 2 ತಿಂಗಳಿಗೆ ಪ್ರತಿ ತಿಂಗಳು ಕೂಡ ಎಕ್ಸಸೈಸ್ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳು ಕೂಡ 2,400 ಕೋಟಿ ಅಥವಾ 2,600 ಕೋಟಿವರೆಗೂ ಕೂಡ ವ್ಯವಹಾರ ಆಗ್ತಾ ಇರುತ್ತೆ, ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ತಾಂತ್ರಿಕ ದೋಷ ಆಗೋದು ಸಹಜನೇ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಒಂದು ಸಹಜ ಅನ್ನುವಂಥದ್ದು, ಆ ಒಂದು ತಾಂತ್ರಿಕ ದೋಷವನ್ನು ಈ ಗವರ್ನರ್ಸ್ ಅವರು ಒಂದು ಬಗೆಹರಿಸ್ತಿರ್ತಾರೆ. ಸೊ ಅಲ್ಲಿ ಒಂದು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅಮೌಂಟ್ಗಳನ್ನು. ಸೊ ಅಮೌಂಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಅಮೌಂಟ್ ಜಮಾ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಮತ್ತೇನಿಲ್ಲ. ಸೊ ನೋಡೋಣ. ಅದೇ ರೀತಿಯಾಗಿ ಪ್ರತಿ ದಿನವೂ ಕೂಡ ಡಾಕ್ಯುಮೆಂಟ್ಸ್ಗಳು, ಫೇಕ್ ಡಾಕ್ಯುಮೆಂಟ್ಸ್ಗಳು ಸಿಗುವಂತಹ ಕಾರಣಕ್ಕಾಗಿ ಸೊ ಆಲ್ಮೋಸ್ಟು ಬಹಳಷ್ಟು ಜನರೇನು ಉಳಿಯೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯದಲ್ಲಿ. ಯಾಕಂದರೆ ಅರ್ಧಕ್ಕರ್ಧ ಬರೀ ಫೇಕ್ ಡಾಕ್ಯುಮೆಂಟ್ಸ್ಗಳೇ ಹೊಂದಿರುವಂಥವರು ಫಲಾನುಭವಿಗಳು BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅಥವಾ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ ತಕ್ಷಣ
ಇವರು ಏನಾಗಿದ್ದಾರೆ ಡೆವಲಪ್ ಆಗಿದ್ದಾರೆ. ಅಂದರೆ BPL ರೇಷನ್ ಕಾರ್ಡ್ದಿಂದನೇ ಅಲ್ಲ, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಡೆವಲಪ್ ಆಗಿರ್ತಾರೆ. ಸೊ ಕಾರ್ಗಳನ್ನು ಆಗಿರಲಿ, ಮತ್ತು ಹೊಲಗಳನ್ನು, ಗದ್ದೆಗಳನ್ನು, ಮನೆಗಳನ್ನು ಇಂಥ ಈ ರೀತಿಯಾಗಿ ಬೆಳೆದಿರ್ತಾರೆ, ಅಥವಾ ಹಂತದಲ್ಲಿ ಬೆಳೀತಾ ಹೋಗಿರ್ತಾರಲ್ಲ ವರ್ಷಕ್ಕೆ. ಸೊ ಆ ರೀತಿ ಬೆಳೆದಿರ್ತಾರೆ. ಆ ಒಂದು BPL ರೇಷನ್ ಕಾರ್ಡು ಅವರಿಗೆ ಅವಶ್ಯಕತೆ ಇರುವುದಿಲ್ಲ, ಆದರೂ ಸಹಿತ ಅದನ್ನು ಯೂಸ್ ಮಾಡ್ಕೋತಾ ಇರ್ತಾರೆ. ಸೊ ಅಂತಹ ಫಲಾನುಭವಿಗಳನ್ನ ಕೂಡ ತೆಗೆದಾಕ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅದಕ್ಕೆ ಎಲಿಜಿಬಲ್ ಯಾರು ಇಲ್ಲ ನೋಡಿ, ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇರುವಂಥದ್ದು ಆಹಾರ ಇಲಾಖೆ. ಇದು ನಿಮಗೆ ಸ್ಪಷ್ಟವಾಗಿರಲಿ ವೀಕ್ಷಕರೇ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಕ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.